ಏನಿದೆ ಕನ್ನಡದಿ ಎಂದೇಕೆ ಕೇಳುವಿರಿ, ಏನಿಲ್ಲವೆಂದು ಕೇಳಿ. ಏನಿದೆ ಕನ್ನಡದಿ ಎಂದೇಕೆ ಕೇಳುವಿರಿ, ಏನಿಲ್ಲವೆಂದು ಕೇಳಿ. ಕನ್ನಡಿಗರ ನರನಾಡಿಯಲ್ಲಿ ಶತ್ರುಗಳ ಗೆಲ್ಲುವ ಹೃದಯ ವಂತಿಕೆಯುಂಟು, ದ್ವೇಷ ಅಸೂಯೆಯ ಸುಡುವ ಶಕುತಿಯುಂಟು. ಏನಿದೆ ಎನ್ನದಿರಿ, ಇಲ್ಲೆಲ್ಲವೂ ಇದೆ, ಇಲ್ಲಿ ಸರ್ವ ಸಮಾನತೆಯ ಮಂತ್ರವಿದೆ. ನಮಸ್ತೆ ಸ್ನೇಹಿತರೆ, ನಾವು ಈ ದಿನ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಮೇದರದೊಡ್ಡಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಒಬ್ಬ ಕಲಾವಿದರನ್ನ ಪರಿಚಯ ಮಾಡ್ಕೋಬೇಕು ಅಂತ ಬಂದಿದ್ದೀವಿ. ಕಲಾವಿದರಿಗೆ ನಾವು ಗೌರವ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಇವರು ಹೆಸರು ಮೇದರದೊಡ್ಡಿ ಹನುಮಂತು ಅಂತ, ಕವಿಗಳು. ಇವರು ಏನೇನ್ ಮಾಡಿದ್ದಾರೆ ಅನ್ನೋದು ತಿಳ್ಕೊಳ್ಳೋಣ ಈ ದಿನ. ಸರ್ ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಮೇದರದೊಡ್ಡಿ ಹನುಮಂತ್ ಅಂತ. ನಿಮ್ಮ ಕವಿತೆಗಳು ಯಾವ ರೀತಿ ಇರುತ್ತೆ, ನೀವು ಯಾವುದ್ರ ಬಗ್ಗೆ ಕವಿತೆ ಬರೀತೀರಾ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈಗ ಪ್ರಕೃತಿ ಒಟ್ಟು ಯಾವುದೇ ರೀತಿ ಬರೆದ್ರೂ ಜಾಸ್ತಿ ಮಾನವತೆಗೆ ನಾನು ಒತ್ತು ಕೊಡ್ತಾ ಇದ್ದೀನಿ ಸರ್. ಯಾಕೆಂದ್ರೆ ನಮ್ಮ ಸಮಾಜಕ್ಕೆ ಎಲ್ಲನೂ ಇದೆ, ಮಾನವತೆ ಮಾತ್ರ ಕಮ್ಮಿ ಇದೆ. ಅದಕ್ಕೆ ಮಾನವತೆ ಪರವಾಗಿ ನಾನು ಆಸ್ತಿಕತೆ ಅನ್ನೋಕ್ಕಿಂತ ಮಾನವತೆ ಇರಬೇಕು ಸರ್. ಯಾಕೆಂದ್ರೆ ನನಗೆ ಚಿಕ್ಕ ಹುಡುಗನಿಂದ ಸಂತ ಶಿಶುನಾಳ ಸರಿಪುರ ಅಂದ್ರೆ ನನಗೆ ತುಂಬಾ ಸ್ಫೂರ್ತಿ. ಇವತ್ತು ಏನೋ ಬರಿತಾ ಇದ್ದೀನಿ ಅಂದ್ರೆ ಅವ್ರ ತತ್ವ ಪದಗಳು ಒಂದ್ ರೀತಿ ಕಾರಣ ಅಂತ ನಾನು ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ನಿಮ್ಮ ಪ್ರಕಾರ ಸಮಾಜ ಶಾಂತಿಯಾಗಿರ್ಬೇಕು, ಎಲ್ಲರೂ ಸಮನಾಗಿರ್ಬೇಕು ಅನ್ನೋದು ಹೌದೌದು ಅಭಿಪ್ರಾಯ. ಯಾಕಂದ್ರೆ ಅಂಬೇಡ್ಕರ್ ಸಂವಿಧಾನ ಹೇಳುದು ಅದನ್ನೇ, ಎಲ್ಲ ಸಮಾನತೆ ಸರ್. ನೀವು ಎಷ್ಟು ವರ್ಷದಿಂದ ಈ ಕವಿತೆಯನ್ನ ಬರಿತಾ ಇದ್ದೀರಾ? ಸುಮಾರು ಒಂದು 20 ವರ್ಷಗಳಿಂದ ಈಚೆಗೆ ಬರಿತಾ ಇದ್ದೀನಿ ಸರ್. ನೀವು ಬೇರೆ ಕಡೆ ಹೋಗಿ ಕಾರ್ಯಕ್ರಮಗಳಿಗೆಲ್ಲ ಭೇಟಿ ಕೊಟ್ಟಿದ್ದೀರಾ? ನಿಮ್ಗೆ ಏನಾದ್ರು ಪ್ರಶಸ್ತಿಗಳು ಏನಾದ್ರು ಬಂದಿದೆಯಾ? ಹೌದು ಸರ್, 4 ಪ್ರಶಸ್ತಿಗಳು ಬಂದಿವೆ. ಯಾವ ಪ್ರಶಸ್ತಿ ಬಂದಿದೆ? ಮಂಡ್ಯದಿಂದ ಯಾವುದೋ ಇದು ಕರ್ನಾಟಕ ಸಿರಿಗನ್ನಡ ವೇದಿಕೆ ಅಂತ, ಅದರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಕೊಟ್ಟರು, ಕಾವ್ಯಶ್ರೀ ಪ್ರಶಸ್ತಿ ಅಂತ ಕೊಟ್ಟರು. ಆಮೇಲೆ ಇದು ನೆಲಮಂಗಲದಲ್ಲಿ 1-2 ಸಂಸ್ಥೆಯಿಂದ 1-2 ಪ್ರಶಸ್ತಿ ಬಂದಿದೆ ಸರ್. ನೀವು ಈಗೂನು ಕವಿತೆ ಬರಿತಾ ಇದ್ದೀರಾ, ಇಲ್ಲ ತಾತ್ಕಾಲಿಕವಾಗಿ ಏನಾದ್ರು ನಿಲ್ಸಿದ್ದೀರಾ? ಇಲ್ಲ ಸರ್, ನಿಲ್ಸುದು ಅಂತ ಏನೂ ಇಲ್ಲ. ಅದೊಂಥರ ಜೀವದೊಳಗೆ ಬೆರೆತೋಗಿದೆ ಸರ್. ಯಾವಾಗಾದ್ರು ಪಾಯಿಂಟ್ ಬಂದ ಬರಿತಾ ಇರ್ತೀನಿ ಸರ್. ಬರಿತಾ ಇರ್ತೀರಾ? ನೀವು ಪುಸ್ತಕಗಳನ್ನ ಬರ್ದಿದ್ದೀರಾ? ಹೌದು ಸರ್, 3 ಪುಸ್ತಕ ಬರ್ದಿದ್ದೀನಿ. ಯಾವ್ದಾದ್ರು? ಒಂದು ಸಾಂಬಾರ್ ಒಳಗಣ ಸೌಟು ಅಂತ. ಸಾಂಬಾರ್ ಒಳಗಿನ ಸೌಟು. ಸಾಂಬಾರ್ ಒಳಗಣ ಸೌಟು. ಸಾಂಬಾರ್ ಒಳಗಣ ಸೌಟು. ಮತ್ತೆ 2ನೇದು ಜಂಗಮ ವಚನಾಮೃತ. ಜಂಗಮ ವಚನಾಮೃತ ವಚನಗಳು ಬರ್ದಿದ್ದೀನಿ. ಮತ್ತೆ ಇನ್ನೊಂದು 3ನೇದು ಫಕೀರನ ಪ್ರೇಮ ಗೀತೆಗಳು ಅಂತ. ಹೌದಾ? ಅದೆಲ್ಲ ಪಬ್ಲಿಷ್ ಎಲ್ಲ ಆಗಿದೆ? ಎಲ್ಲ ಆಗಿದೆ ಸರ್. ಇದು 3ನೇದು ಇಲ್ಲೇ ನಮ್ಮೂರ್ ಪಕ್ಕದಲ್ಲಿ ಬೈರೇಗೌಡರು ಅಂತ ಅವ್ರೆ, ಅವ್ರದೇ ಪ್ರಕಾಶನದಿಂದ ಫಕೀರನ ಪ್ರೇಮ ಗೀತೆಗಳು ಬಿಡುಗಡೆ ಲೋಕಾರ್ಪಣೆ ಆಯ್ತು. ನಿಮಗೆ ಮದುವೆ ಆಗಿದೆಯಾ? ನಿಮ್ ಫ್ಯಾಮಿಲಿ ಬಗ್ಗೆ? ಮದುವೆ ಆಗಿದೆ ಸರ್. ಒಂದು ಹೆಣ್ಮಗು ಇದೆ. ಒಂದ್ ಹೆಣ್ಮಗು ಇದೆ. ಹೌದೌದು. ನೀವು ಇದು ಬಿಟ್ರೆ, ಕವಿತೆ ಬಿಟ್ರೆ ಏನ್ ಮಾಡ್ತೀರಾ? ಬೇರೆ ವೃತ್ತಿ ಏನಾರು ಮಾಡ್ತೀರಾ? ವೃತ್ತಿ ಅಂತ ಏನು ಇಲ್ಲ ಸರ್. ಎಲ್ಲ ಕೂಲಿ ಇದ್ರೆ ಕೂಲಿಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಏನು ಇಲ್ಲ ಸರ್. ಏನೂ ಇಲ್ಲ. ಕೂಲಿ ಮಾಡಿದ್ರೇನೆ ಉಂಟು ಸರ್. ಕೂಲಿ ಮಾಡಿದ್ರೆ ಉಂಟು, ಏನು ಬೇರೆ ಏನೂ ಇಲ್ಲ. ನೀವು ಸಾಹಿತ್ಯ ಕ್ಷೇತ್ರಕ್ಕೆ ಬರೋಕೆ ಯಾರ್ ಕಾರಣ? ಹೇಗೆ ನೀವು ಈ ಕ್ಷೇತ್ರಕ್ಕೆ ಬಂದ್ರಿ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸಿ. ಇದು ಸರ್ 2004ನೇ ಇಸ್ವಿ ಗಂಟ ನಾನು ಕವಿತೆ ಹೆಂಗ್ ಬೇಕು ಹಂಗ್ ಬರ್ಕೋತಾ ಇದ್ದೆ. ಕವಿತೆ ಹಿಂಗೆ ಅಂತಾನು ಗೊತ್ತಿರಲಿಲ್ಲ. ಆಮೇಲೆ ಅಲ್ಲಿ ಒಂದು 2012ನೇ ಇಸ್ವಿಲಿ ಒಂದು ಕವಿಗೋಷ್ಠಿ ಇತ್ತು. ಆ ಕವಿಗೋಷ್ಠಿಗೆ ಹೆಸರು ಕೊಟ್ಟಿದ್ದಾಗ ನಾನು ವಾಚನ ಮಾಡ್ಬಿಟ್ಟು ಈಚೆ ಬಂದೆ. ಅಂದ್ರೆ ವಾಚನ ಮಾಡೋಕ್ಕಿಂತ ಮುಂಚೆ ಒಬ್ರು ನಾನು ನೋಡ್ಬಿಟ್ಟು ಯಾವರಪ್ಪ ಅಂದ್ರು, ನಾನು ಮೇದರದೊಡ್ಡಿ ಅಂತ ಅಂದೆ. ಅವಾಗ ಅವರು ನಾನು ಕವಿತೆ ವಾಚನ ಮಾಡಾದ್ಮೇಲೆ, ಕವಿತೆ ಚೆನ್ನಾಗಿ ಬರೀತಿ, ಅದರೆಲ್ಲ ಪ್ರಾಸದಲ್ಲೇ ಬರೀತಿ, ಬಾ ನಮ್ಮೂರಿಗೆ ಅಂತ ಅಂದ್ರು. ಆಗ ಹಂಗೆ ಅವ್ರ ಸಂಪರ್ಕಕ್ಕೆ ಹೋದ್ಮೇಲೆ ನಾನು ಬರೀದ್ನೆಲ್ಲ ಕಲ್ತ್ಕೊಂಡೆ. ಅವ್ರ ಹೆಸರು ಅಂದ್ರೆ ನಮ್ಮ ಗುರುಗಳು ಗಟ್ಟಿಗುಂದ ಮಾದೇವಣ್ಣ ಅಂತ, ಆಮೇಲೆ ಸ್ವಾಮಿ ಪೊನ್ನಾಚಿ ಅವರವ್ರೆ. ಇಂಥವ್ರೆಲ್ಲ ಮಾರ್ಗದರ್ಶನದಿಂದ ಏನೋ ಬರೀತಾ ಇದೀನಿ ಸರ್. ಅವರು ಕವಿಗಳ? ಅವರು ಕವಿತೆ ಬರೀತಾರ? ಗಟ್ಟಿಗುಂದ ಮಾದೇವಣ್ಣ ಅನ್ಬಿಟ್ಟು ಅವರು ಕವಿಗಳು, ಸ್ವಾಮಿ ಪೊನ್ನಾಚಿ ಅನ್ಬಿಟ್ಟು ಹೆಸರಾಂತ ಕಥೆಗಾರರು. ಈಗ ನಮ್ಮ ಎಲ್ಲಾ ವೀಕ್ಷಕರಿಗಾಗಿ ಒಂದು ಕವಿತೆನ ವಾಚನ ಮಾಡಿ ನೀವು. ಈಗ ಕವಿತೆಯ ಶೀರ್ಷಿಕೆ ಮಂತ್ರಾಕ್ಷತೆ. ಏನಿದೆ ಕನ್ನಡದಿ ಎಂದೇಕೆ ಕೇಳುವಿರಿ, ಏನಿಲ್ಲವೆಂದು ಕೇಳಿ. ಏನಿದೆ ಕನ್ನಡದಿ ಎಂದೇಕೆ ಕೇಳುವಿರಿ, ಏನಿಲ್ಲವೆಂದು ಕೇಳಿ. ಕನ್ನಡಿಗರ ನರನಾಡಿಯಲ್ಲಿ ಶತ್ರುಗಳ ಗೆಲ್ಲುವ ಹೃದಯ ವಂತಿಕೆಯುಂಟು, ದ್ವೇಷ ಅಸೂಯೆಯ ಸುಡುವ ಶಕುತಿಯುಂಟು. ಏನಿದೆ ಎನ್ನದಿರಿ, ಇಲ್ಲೆಲ್ಲವೂ ಇದೆ, ಇಲ್ಲಿ ಸರ್ವ ಸಮಾನತೆಯ ಮಂತ್ರವಿದೆ. ಮಂಗಳೂರಲ್ಲಿ ಕಡಲುಂಟು, ಕಡಲಿನ ಅಲೆಗಳಲ್ಲಿ ಕನ್ನಡ ಕಂಪುಂಟು. ಬೇಲೂರು ಹಳೆಬೀಡು ಶಿಲ್ಪಗಳುಂಟು, ಜಗ ಮರೆಸೋ ಜೋಗ ಸಿರಿಯುಂಟು. ಬರ ಸೆಳೆವ ಸಹ್ಯಾದ್ರಿ ಗಿರಿಯುಂಟು, ಈ ಮಣ್ಣಲ್ಲೇನಿದೆ ಎನ್ನದಿರಿ, ಈ ಮಣ್ಣು ಮಂತ್ರಾಕ್ಷತೆ ಮರೆಯದಿರಿ.
ಅಷ್ಟ ದಿಕ್ಪಾಲಕರ ಜ್ಞಾನ ಪೀಠ ಉಂಟು. ಕವಿಶೈಲ ಪ್ರಿಯನ ವಿಶ್ವ ಮಾನವ ಸಂದೇಶ ಉಂಟು. ಕರುನಾಡು ಕಲ್ಲು ಕಲ್ಲಿನಲ್ಲೂ ಚರಿತೆಯ ಸಾರುವ ಪದಗಳುಂಟು. ಚಾಣಾಕ್ಯ ಚತುರನ ಚಾತುರ್ಯತೆಯುಂಟು. ಎಲ್ಲ ಉಂಟು ಇಲ್ಲೆಲ್ಲ ಉಂಟು. ಏಳೇಳು ಜನ್ಮಕ್ಕಿರಲಿ ಕರುನಾಡನಂಟು. ಇಲ್ಲಿ ಬುದ್ಧ ಬಸವ ಗಾಂಧಿಯವರ ಶಾಂತಿಯುಂಟು. ಕೋಟಿ ಚಂದ್ರ ಸೂರ್ಯರ ಕಾಂತಿಯುಂಟು. ಎಲ್ಲರ ಕರ ಬೀಸಿ ಕರೆವ ಕರುಣೆಯುಂಟು. ಎಲ್ಲರೂ ನಮ್ಮವರೆಂಬ ಭಾವ ಉಂಟು. ಜೀವಕ್ಕೆ ಜೀವವಾಗುವ ಜೀವ ಉಂಟು. ಪರರಿಗೆ ಮಿಡಿಯುವ ಹೃದಯಗಳ ತ್ಯಾಗ ಉಂಟು. ಹರ ತಿರಿವ ಭೂಮಿ ಇದು ಕೇಳಿರಿ. ಹರಿ ಮೆರೆವ ತಪೋಭೂಮಿ ನಮಿಸಿರಿ. ಈ ಮಣ್ಣಿಗೆ ಗಂಧದ ಸುವಾಸನೆಯುಂಟು. ಅಂಜದ ಎದೆಗಾರಿಕೆಯುಂಟು. ಕನ್ನಡ ಕಸ್ತೂರಿಯಲ್ಲಿ ಸಗ್ಗ ಉಂಟು. ರನ್ನ ರತ್ನ ರಂತವರ ಪದಗಳುಂಟು. ದುಂಬಿಯಾಗಿಯಾದರೂ ಜನ್ಮ ತಳೆಯಬೇಕೆಂಬುದು ಪಂಪನುಡಿ. ಅಂದ ಚಂದ ಸ್ವಚ್ಛಂದ ಇದು ಶ್ರೀ ಗಂಧಗುಡಿ. ಇಲ್ಲೆಲ್ಲ ಉಂಟು ಸರ್ವ ಸಕಲ ಉಂಟು. ಇದೇ ಪರದೊಡೆಯನ ವಾಸಸ್ಥಳ. ಕರುನಾಡ ಬಗ್ಗೆ ಬರೆಯುತ್ತಿರೆ ಕಾದಂಬರಿಯೇ. ಕರುನಾಡು ಜಗಕ್ಕೆ ಮಾದರಿಯೇ. ಕರುನಾಡು ತೀರ್ಥಕ್ಷೇತ್ರ ಋಷಿ ಮುನಿಗಳ ದಿವ್ಯಕ್ಷೇತ್ರ. ಜೈ ಕನ್ನಡಾಂಬೆ ಜೈ ಜಗದಾಂಬೆ. ಭಾರತಾಂಬೆ ತನುಜಾತೆ ಕಾವೇರಿ ಕನ್ನಡಾಂಬೆ. ಗೆಲ್ಲಲಿ ಕನ್ನಡ ಏಳ್ಗೆಯಾಗಲಿ ಕನ್ನಡ. ನುಗ್ಗಲಿ ಗಲ್ಲಿ ಗಲ್ಲಿಗೂ ಕನ್ನಡ. ಕನ್ನಡ 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 ಸವಿಗನ್ನಡ ಕನ್ನಡ ಕನ್ನಡ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಧನ್ಯವಾದಗಳು. ಮುಂದಿನ ನಿಮ್ಮ ಜೀವನದ ಗುರಿ ಏನು? ಈ ಸಾಹಿತ್ಯದ ಬಗ್ಗೆ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದೊಂದ್ ಸ್ವಲ್ಪ ತಿಳಿಸ್ಕೊಡಿ. ಸಾಹಿತ್ಯದ ಬಗ್ಗೆ ಅಂದರೆ ಈಗ ನನಗೆ ನನ್ನ ಸ್ಫೂರ್ತಿ ಅಂದರೆ ನಮ್ಮ ಸಂತ ಶಿಶುನಾಳ ಸರಿಪುರಲ್ವಾ, ಅದರಿಂದ ಸರಿಪದಿರೋ ಬಗ್ಗೆ ಅಲ್ಲಿ ಗುಡಿಗೆರೆ ಅಂತ ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ಒಂದು 5-6 ಕಿಲೋಮೀಟರ್ ಸುತ್ತಾಡಿ, ಅಂದರೆ ಶಿಶುನಾಳದ ಸುತ್ತಮುತ್ತ ಇರುವಂಥ ಊರನ್ನೆಲ್ಲ ಸುತ್ತಾಡಿ ನನ್ನ ಅನುಭವನ ಒಂದು ಕೃತಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾರಾದರೂ ಅದನ್ನ ಆರ್ಥಿಕವಾಗಿ ಯಾರಾದರೂ ಬೆಂಬಲ ಕೊಟ್ಟರೆ ಅದು ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಆಮೇಲೆ ಯಾಕೆಂದರೆ ನಾವು ಕೂಲಿ ಮಾಡಿಕೊಂಡು ಜೀವನ ಮಾಡ್ತಾ ಇರೋದ್ರಿಂದ ಒಂದು ಲೈಬ್ರರಿ ಮಾಡಬೇಕು ಅಂತ ಒಂದು ಆಸೆ ಇದೆ ನನ್ನ ಚಿಕ್ಕ ವಯಸ್ಸಿಂದನೂ. ನಿಮ್ಮೂರಲ್ಲಿ ಯಾರಾದ್ರೂ ಆರ್ಥಿಕವಾಗಿ ಬೆಂಬಲ ಕೊಡೋದಾಗ್ಲಿ, ಇಲ್ಲ ಒಂದಷ್ಟು ಪುಸ್ತಕಗಳು ಕೊಡೋದಾಗ್ಲಿ ಮಾಡಿದ್ರೆ. ನಿಮ್ಮೂರಲ್ಲಿ ಇಲ್ಲ ಲೈಬ್ರರಿ ಇಲ್ಲ, ಮಕ್ಳಿಗೂ ಸಹಾಯ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಹೌದು ಸರ್. ಏನ್ ಓದಿದ್ದೀರಾ ತಾವು? ಸರ್ ಡಿಗ್ರಿ ಮಾಡಿದ್ದೀನಿ ಸರ್. ಹಿಸ್ಟ್ರಿ ಎಕನಾಮಿಕ್ಸ್ ಜಾಗ್ರಫಿ ಡಿಗ್ರಿ ರೂರಲ್ ಕಾಲೇಜಲ್ಲಿ. ನೀವು ಇವ್ರ ತಂದೆನಾ? ಹೌದು ಸರ್. ತಮ್ಮ ಹೆಸರು? ಮರಿದಾಸಯ್ಯ. ಮರಿದಾಸಯ್ಯ. ನಿಮ್ಮ ಮಗ ಅವರು ಎಷ್ಟು ವರ್ಷದಿಂದ ಕವಿತೆ ಬರಿತಾ ಇದ್ದಾರೆ? ಈಗ ಒಂದ 20 ವರ್ಷದಿಂದ ಹೆಚ್ಚಿಗೆ ಬರ್ತಾವೆ. ನೀವು ಅವ್ರ ತಾಯ? ಹೌದು ಸರ್. ಏನಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ದುರ್ಗಮ್ಮ. ನೋಡಿ ಸ್ನೇಹಿತರೆ, ಇಂಥ ಕವಿಗಳನ್ನ ನಾವು ಗುರುತಿಸಿ ಅವ್ರಿಗೆ ಒಂದು ಸರ್ಕಾರದಿಂದಾಗ್ಲಿ ಸಮಾಜದಿಂದಾಗ್ಲಿ ಏನಾದ್ರು ಒಂದು ಸಹಾಯ ಮಾಡಬೇಕು. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ತರ ನಮ್ಮ ಜಿಲ್ಲೆನಲ್ಲಿ ಸಾವಿರಾರು ಜನ ಕಲಾವಿದರಿದ್ದಾರೆ. ಕವಿಗಳಿರ್ಬೋದು, ಹಾಡು ಹೇಳ್ಬೋದು, ತುಂಬಾನೇ ಕಲಾವಿದರಿದ್ದಾರೆ, ಡ್ಯಾನ್ಸ್ ಮಾಡೋರು ಇರ್ಬೋದು. ಅಂಥವ್ರನ್ನೆಲ್ಲ ಗುರುತಿಸೋದು ನಮ್ಮ ಚಾನಲ್ ಕರ್ತವ್ಯ, ನಾವು ಮಾಡ್ತೀವಿ. ದಯವಿಟ್ಟು ಸಂಘ ಸಂಸ್ಥೆಗಳು ಇಂಥವ್ರನ್ನ ನೋಡಿ, ಇಂಥವ್ರನ್ನ ಕರೆದು ಕಾರ್ಯಕ್ರಮಗಳಿಗೆ ಅವ್ರಿಗೆ ಗೌರವ ಕೊಟ್ಟು ಅವರಲ್ಲಿರೋ ಕಲೆನ ಪ್ರಚಾರ ಮಾಡಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂತೀನಿ. ಇದೇ ನಮ್ಮ ಮನೆ. ನನಗೆ ಸಾಹಿತ್ಯಕ್ಕೆ ತುಂಬಾ ಜನ ಪ್ರೋತ್ಸಾಹ ಮಾಡಿದ್ದಾರೆ. ಅದು ನಮ್ಮ ಕನಕಪುರದಲ್ಲಿ ಹೇಳ್ಬೇಕು ಅಂದ್ರೆ ಗಟ್ಟಿಗುಂದ ಮಾದೇವಣ್ಣ, ಆಮೇಲೆ ಕೂಗಿ ಹಿರಿಯಪ್ಪರು, ಹಿಂಗೆ ಸುತ್ತಮುತ್ತ ರಾಮನಗರ ಜಿಲ್ಲೆಯಲ್ಲೆಲ್ಲನೂ ಎಲ್ಲೇ ಇದ್ರೂ ಅವಕಾಶ ಕೊಡ್ತಾರೆ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಮುದ್ದುಸಿರ್ ದಿಬ್ಬ ಅಂತ ಜಾನಪದ ವಿದ್ವಾಂಸರು ಡಾಕ್ಟರ್ ಬೈರೇಗೌಡರು ಅಂದ್ಬಿಟ್ಟು ನನಗೂ ಸ್ವಲ್ಪ ವೈಚಾರಿಕತೆ ಬಗ್ಗೆ ತುಂಬಾ ಹೇಳ್ಕೊಡ್ತಾರೆ. ಒಂದಷ್ಟು ಓದಾಗೆಲ್ಲ ಒಂದಷ್ಟು ಪುಸ್ತಕಗಳು ಕೊಡ್ತಾರೆ ಓದು ಅಂತ. ಕಾವ್ಯ ಜಂಗಮ ಅನ್ನೋರು ಎಲ್ರಿಗೂ ಪಬ್ಲಿಕ್ ಆಗ್ಬೇಕು, ಸೊ ಎಲ್ರಿಗೂ ಗೊತ್ತಾಗ್ಬೇಕು. ಅದು ಬೇರೆಯವ್ರು ಯೂಸ್ ಮಾಡ್ಕೊಂಡು ಅವ್ರ ಮೇಲ್ ಬರೋ ತರ, ಅವ್ರನ್ನ ಯೂಸ್ ಮಾಡ್ಕೊಂಡು ಅವ್ರ ಮೇಲ್ ಬರೋ ತರ ಆಗ್ಬಾರ್ದು. ಅವರು ನಮ್ಮೂರಲ್ಲಿ ಒಂದು ಹೆಸರಾಗ್ಬೇಕು, ಅವರು ಇಂಥ ಮನುಷ್ಯ ಅಂತ ಮೇಲ್ ಬರ್ಬೇಕು. ಅದೇ ಖುಷಿ ನಮ್ಗೆ. ತುಂಬಾ ಒಳ್ಳೆ ಮನುಷ್ಯ ಅವರು. ಎಲ್ರಿಗೂ ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನಾನು ಕೇಳ್ಕೊಳ್ಳೋದು ಅಂದ್ರೆ, ಇವರು ಈ ಸಿಲ್ಕ್ ಸಿಟಿ ಚಾನಲ್ನವರು ರಾಮನಗರ ಜಿಲ್ಲೆಯಲ್ಲಿರುವಂಥ ಹಳ್ಳಿಗೆ ಹೋಗಿ ಕಲಾವಿದರನ್ನೆಲ್ಲ ಹುಡುಕಿ ಅವರು ಮುಖ್ಯ ಭೂಮಿಕೆಗೆ ತರ್ತಾ ಇದ್ದಾರೆ. ಆದುದರಿಂದ ಈ ಸಿಲ್ಕ್ ಸಿಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಸಿಲ್ಕ್ ಸಿಟಿ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.